ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಡೆ ಕಾರ್ತಿಕ ಸೋಮವಾರ ಇರೋದ್ರಿಂದ ನಮ್ಮೂರಲ್ಲಿ ಯಲ್ಲಮ್ಮ ತಾಯಿಯವರ ಜಾತ್ರಾ ಮಹೋತ್ಸವದ ಮೊದಲನೇ ದಿನ. ಹಾಗಾಗಿನೇ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾತ್ರೆಯ ಸಿದ್ಧತೆ ಅಂತೂ ತುಂಬ ಚೆನ್ನಾಗಿ ನಡೆದಿದೆ. ಅಷ್ಟೇ ಅಲ್ಲದೆ ಇವತ್ತು 9:30 ಅಷ್ಟರೊಳಗೆ ಗರುಡಗಂಬ ಸ್ಥಾಪನೆಯೂ ಇದೆ ಅಂತ ಹೇಳಿದರು. ಹಾಗಾಗಿನೇ ಮನೆಯಲ್ಲಿ ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸನೂ ಸಹ ಮುಗಿಸ್ಕೊಂಡು ಬೇಗ ಬಂದಿದ್ವಿ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತೆಲ್ಲ ಇಲ್ಲೇ ಇರೋದಲ್ವ, ಹಾಗಾಗಿನೇ ನಮಗೂ ಒಂಥರ ಖುಷಿ ಇತ್ತು. ಅಷ್ಟೇ ಅಲ್ಲದೆ ಯಲ್ಲಮ್ಮ ತಾಯಿಯವರು ಉದ್ಭವ ಆಗಿರೋದು ನಮ್ಮ ರಿಲೇಷನ್ನ ತೋಟದಲ್ಲೇ. ಹಾಗಾಗಿ ನಮಗೆ ಒಂದು ಸ್ವಲ್ಪ ಯಲ್ಲಮ್ಮ ತಾಯಿಯವರ ಜಾತ್ರೆ ನಮ್ಮನೆ ಹಬ್ಬದ ಥರನೇ ಕಾಣಿಸುತ್ತೆ. ಹಾಗಾಗಿ ನಮಗೆ ಖುಷಿ, ಸಡಗರ, ಸಂಭ್ರಮ ಇನ್ನು ಹೆಚ್ಚು. ಇವತ್ತಿನ ಪೂಜೆಗೆ ಅಂತ ಅಂದ್ಬಿಟ್ಟು ದೇವರನ್ನ ಎಲ್ಲ ಅಲಂಕಾರ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಈ ಕಡೆ ಗರುಡಗಂಬ ಸ್ಥಾಪನೆಗೆ ಇನ್ನು 9:30 ಅಷ್ಟರೊಳಗೆ ಮುಗಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಗರುಡಗಂಬನ ನಿಲ್ಸೋದಕ್ಕೂ ರೆಡಿ ಮಾಡ್ತಾ ಇದ್ರು. ದೇವಸ್ಥಾನ ಇರೋದು ತೋಟದ ಮಧ್ಯದಲ್ಲಲ್ವ, ಹಾಗಾಗಿ ಸ್ವಲ್ಪ ಬೇಜಾರಾಗೋದಿಲ್ಲ, ಹಾಗೂ ಟೈಮ್ ಹೋಗೋದು ಸಹ ಗೊತ್ತಾಗೋದಿಲ್ಲ. ನಮ್ಮ ಮಕ್ಕಳಂತೂ ಸ್ಕೂಲಿಂದ ಬಂದಮೇಲೆ ಒಂದು ರೌಂಡ್ ತೋಟಕ್ಕೆ ವಿಸಿಟ್ ಕೊಡಲೇಬೇಕು. ಅದಕ್ಕೆ ಹೋದ್ರೆ ಅಷ್ಟು ಖುಷಿ ಆಗುತ್ತೆ. ಗರುಡಗಂಬದ ಸ್ಥಾಪನೆ ಆದಮೇಲೆ ಇನ್ನು ಗರುಡಗಂಬಕ್ಕೆ ಅರಿಶಿಣನೆಲ್ಲ ಹಚ್ಚಿ ಕುಂಕುಮನೂ ಸಹ ಹಚ್ಚಿ ಪೂಜೆಗೆ ಸಿದ್ಧತೆನ ಮಾಡ್ಕೊಂಡ್ವಿ. ಗರುಡಗಂಬಕ್ಕೆ ಪೂಜೆ ತಯಾರಿ ಎಲ್ಲ ಮುಗಿಸಾದ್ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆನೂ ಸಹ ಮುಗಿಸಿದ್ವಿ. ಇನ್ನು ಬಂದವ್ರಿಗೆಲ್ಲ ಅಲ್ಲೇ ತಿಂಡಿನೂ ಕೂಡ ಇತ್ತು. ಹಾಗಾಗಿ ಎಲ್ಲ ತಿಂಡಿನ ಮುಗಿಸ್ಕೊಂಡು ಇನ್ನು ಬೇರೆ ಕೆಲಸಗಳನ್ನು ಸಹ ಮಾಡ್ಕೊಳ್ತಾ ಇದ್ವಿ. ಅಷ್ಟೇ ಅಲ್ಲದೆ ಬಂದಿರುವಂತಹ ಮುತ್ತೈದೆಯರೆಲ್ಲ ಸೇರಿ ತಾಯಿಯ ಮಾಂಗಲ್ಯನೂ ಸಹ ಪೋಣಿಸ್ತಾ ಇದ್ರು. ಎಲ್ಲರೂ ಒಂದೊಂದು ಕೆಲಸ ಅಂತ ಮುಗಿಸ್ತಾನೆ ಇದ್ರು. ಅದಾದಮೇಲೆ ಇನ್ನು 12 ಗಂಟೆ 12:30 ಅಷ್ಟರೊಳಗೆ ತಾಯಿಗೆ ಮಹಾಮಂಗಳಾರತಿ ಹಾಗೂ ನೈವೇದ್ಯ ಎಲ್ಲ ಆಗಬೇಕಲ್ಲ, ಹಾಗಾಗಿನೇ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಅಡ್ಡ ಪಲ್ಲಕ್ಕಿನೂ ಸಹ ರೆಡಿ ಮಾಡ್ತಾ ಇದ್ರು. ಅಡ್ಡ ಪಲ್ಲಕ್ಕಿಗೆ ತಾಯಿಗೆ ಒಂಬಾಳೆ ಅಂದರೆ ಬಹಳ ಪ್ರೀತಿ ಅಲ್ವಾ, ಹಾಗಾಗಿ ಒಂಬಾಳೆನೂ ಸಹ ಮೂಡಿಸ್ತಾ ಇದ್ರು. ಗಂಟೆ ಸರಿಯಾಗಿ ಮಹಾಮಂಗಳಾರತಿ ನೈವೇದ್ಯ ಎಲ್ಲ ಆಯಿತು. ಇನ್ನು ನಾವು ಕೂಡ ದೇವಿಗೆ ಕೈ ಮುಗಿದು ತೀರ್ಥ ಪ್ರಸಾದನ ತಗೊಂಡು ಇನ್ನು ಎಲ್ರಿಗೂ ಅಲ್ಲೇ ಒಬ್ಬಿಟ್ಟು ಊಟ ಇತ್ತಲ್ವ, ಒಬ್ಬಿಟ್ಟು ಊಟನ ಸಹ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ತೋಟನೆಲ್ಲ ಸುತ್ತಾಡ್ಕೊಂಡಿದ್ವಿ.
ತೋಟನೆಲ್ಲ ಸುತ್ತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಈ ಕಡೆ ಇನ್ನು ದೇವಸ್ಥಾನದಲ್ಲಿ ಅಡ್ಡ ಪಲ್ಲಕ್ಕಿನೂ ಸಹ ರೆಡಿ ಮಾಡಿದ್ರು. ಈಗ 4:30 ಆಗಿರೋದ್ರಿಂದ ಈಗ ಜಲಗುಂಡಿನ ತೆಗೆಯೋದಿಕ್ಕೆ ಅಂತ ಅಂದ್ಬಿಟ್ಟು ದೇವ್ರನ್ನು ಸಹ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಗದ್ದೆ ಸಿಗುತ್ತೆ. ಆ ಗದ್ದೆನಲ್ಲಿ ದೇವ್ರು ತೋರಿಸಿರುವಂತಹ ಜಾಗದಲ್ಲಿ ಗುರ್ತು ಮಾಡಿ ಆ ಜಾಗಕ್ಕೆ ಪೂಜೆನೂ ಸಹ ಮಾಡಿ ಆ ಜಾಗದಲ್ಲಿ ಒಂದು 3 ಅಡಿ ಆಗುವಷ್ಟು ಗುಂಡಿನ ತೋಡ್ತಾರೆ. ಇನ್ನು ಆ ಗುಂಡಿನಲ್ಲಿ ಸ್ವಲ್ಪ ತೇವಾಂಶ ಇರೋದ್ರಿಂದ ಬೆಳಗ್ಗೆ ಅಷ್ಟರೊಳಗೆ ನೀರು ಬರುತ್ತೆ. ಆ ಗುಂಡಿ ತೋಡಿದ ಜಾಗದಲ್ಲಿ ಒಂದು ಬಾಳೆ ಎಲೆನ ಹಾಕಿ ಪೂಜೆನ ಮಾಡಿ ಮುಚ್ಚಿ ಬರ್ತಾರೆ. ಬೆಳಗ್ಗೆ ಅಷ್ಟರೊಳಗೆ ಆ ಗುಂಡಿನಲ್ಲಿ ಸ್ವಲ್ಪ ನೀರು ಬಂದಿರುತ್ತೆ. ಅದೇ ನೀರನ್ನು ಬೆಳಗ್ಗೆ ದೇವಸ್ಥಾನಕ್ಕೆ ಕಳಸದ ರೂಪದಲ್ಲಿ ತಗೊಂಡು ಬರೋದು. ಇದು ಪ್ರತಿ ವರ್ಷನೂ ಇದೇ ರೀತಿಯಾಗಿ ನಡೆಯುತ್ತೆ. ಈ ಸರಿ ಅಂತೂ ನೀರನ್ನ ಹುಡುಕೋದು ತುಂಬಾನೇ ಕಷ್ಟ ಆಯಿತು. ಯಾಕೆಂದರೆ ಇಲ್ಲಿ ಭತ್ತನ ಬೆಳೀತಾ ಇಲ್ಲ. ಹಾಗಾಗಿನೇ ಈಗ ನೀರು ಎಲ್ಲಿದೆ ಅಂತ ಅಂದ್ಬಿಟ್ಟು ತಾಯಿಗೆ ಕೇಳ್ಕೊಳ್ತಾ ಇದ್ರು. ನೀರು ಇದೇ ಜಾಗದಲ್ಲಿ ಇದೆ ಅಂತ ಅಂದರೆ ತೋರಿಸಿರುವಂತಹ ಜಾಗದಲ್ಲಿ 3 ಸುತ್ತನ್ನ ಸುತ್ತಬೇಕು ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ತಾಯಿ 3 ಸುತ್ತನ್ನು ಸಹ ಸುತ್ತಿ ಜಾಗನ ಗುರ್ತು ಮಾಡಿಕೊಟ್ಟಿದ್ದಾರೆ. ಇನ್ನು ಗುರ್ತು ಮಾಡಿರುವಂತಹ ಜಾಗಕ್ಕೆ ಪೂಜೆನೂ ಸಹ ಮಾಡಿ ಇನ್ನು ಅದೇ ಜಾಗದಲ್ಲಿ ಗುಂಡಿನ ತೋಡಬೇಕಾಗುತ್ತೆ. ಇನ್ನು ಕಳಸದ ನೀರು ತರುವಂತಹ ಜಲಗುಂಡಿಗೆ ಪೂಜೆನ ಮುಗಿಸಿ ಎಲ್ಲ ವಾಪಸ್ಸು ದೇವಸ್ಥಾನದ ಹತ್ರಕ್ಕೆ ಅಂತ ಬಂದ್ವಿ. ಇನ್ನು ನಾವೆಲ್ಲ ದೇವಸ್ಥಾನದ ಹತ್ರಕ್ಕೆ ವಾಪಸ್ ಬರೋ ಅಷ್ಟರೊಳಗೆ ಕಾಫಿನೂ ಸಹ ರೆಡಿ ಇತ್ತು. ಬಿಸಿ ಬಿಸಿ ಕಾಫಿನ ಕೊಟ್ಟು ಇನ್ನು ಮುಂದಿನ ಕೆಲಸಗಳನ್ನ ನೋಡ್ತಾ ಇದ್ರು. ಇನ್ನು ನಾಳೆ ಬೆಳಗಿನ ದೇವರ ಅಲಂಕಾರಕ್ಕೆ ಅಂತ ಅಂದ್ಬಿಟ್ಟು ಹೂವು ಹಾಗೂ ತೋಮಾಲೆಗಳನ್ನೆಲ್ಲ ತಗೊಂಡು ಬಂದಿದ್ರು. ಅದನ್ನು ಸಹ ನೋಡ್ತಾ ಇದ್ದು. ಹಾರಗಳಂತೂ ತುಂಬ ಚೆನ್ನಾಗಿದ್ವು ಅಲಂಕಾರಕ್ಕೆ.
ಬರೋದಲ್ವಾ, ಹಾಗಾಗಿನೇ ಈ ರೀತಿಯಾಗಿ ರೆಡಿನ ಮಾಡ್ತಾ ಇದ್ದಾರೆ. ಯಲ್ಲಮ್ಮ ತಾಯಿಯವರ ದೇವಸ್ಥಾನ ತೋಟದ ಮಧ್ಯದಲ್ಲಿರೋದಲ್ವಾ, ಹಾಗಾಗಿನೇ ಇಲ್ಲಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗ ಹೆಚ್ಚು ಕಡಿಮೆ ಅಂದರೆ 7:30 ಆಗಿದೆ. ಈಗ ಮುಂದಿನ ಕಾರ್ಯಕ್ರಮ ಏನಪ್ಪ ಅಂತ ಅಂದರೆ ಎಲ್ಲರೂ ರಂಗೋಲಿ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಸಿದ್ಧತೆನ ಮಾಡ್ಕೊಳ್ತಿದ್ದಾರೆ. ಈಗ ನಾನು ಕೂಡ ರಂಗೋಲಿನ ಬಿಡಬೇಕು. ಎಲ್ಲರೂ ಎಷ್ಟು ಚೆನ್ನಾಗಿ ರಂಗೋಲಿನ ಬಿಟ್ಟಿದ್ದಾರೆ ಅಂತ ನೋಡಿ. ನಾನು ಕೂಡ ಒಂದು ರಂಗೋಲಿನ ಬಿಟ್ಟಿದ್ದೀನಿ, ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಸುಮಾರು ಒಂದು 4 ವರ್ಷದಿಂದ ಬಂದಿರುವಂತಹ ಹೆಂಗಸರೆಲ್ಲರೂ ರಂಗೋಲಿ ಹಾಕೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪ್ರತಿ ವರ್ಷವೂ ರಂಗೋಲಿನ ಹಾಕ್ತಾ ಇರ್ತಾರೆ. ತೋರಿಸ್ತಿರುವಂತಹ ದೊಡ್ಡದಾದಂತಹ ರಂಗೋಲಿನ ನಾನು ಹಾಕಿರೋದು. ಚೆನ್ನಾಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ರಂಗೋಲಿ ಹಾಕೋಷ್ಟರೊಳಗೆ 9:30 10 ಗಂಟೆ ಆಗೇ ಹೋಗಿದೆ. ಈಗ ಎಲ್ಲರೂ ಊಟ ಮಾಡಿ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಳ್ತಾ ಇದ್ರು. ಇನ್ನು ದೇವ್ರನ್ನೆಲ್ಲ ರೆಡಿ ಮಾಡೋರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಕ್ಕಳಂತೂ ಫೈರ್ ಕ್ಯಾಂಪ್ನ ಹಾಕ್ಕೊಂಡು ಆಟ ಆಡ್ತಾ ಇದ್ರು. ಅವ್ರಿಗೆ ಇಲ್ಲಿರೋದಂತೂ ತುಂಬಾ ಖುಷಿ. ಮನೆಗೆ ಹೋಗೋಣ ಬನ್ನಿ ಅಂದರೆ ಎಲ್ರಿಗೂ ಬೇಜಾರು. ಇನ್ನು ಎಲ್ಲರೂ ಊಟನ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವತ್ತಿನ ದಿನನ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾಳೆಯ ಜಾತ್ರೆ ವಿಡಿಯೋನು ಸಹ ಆದರೆ ಅಪ್ಲೋಡ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.